ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಕೈಕಾಲುಗಳು ಸೆಳೆಯುವುದು, ನರಗಳಲ್ಲಿ ನೋವು, ಜುಮ್ಮೆನ್ನುವುದು, ವಾತ ರೋಗಗಳು, ಪಾದಗಳಲ್ಲಿ ಮತ್ತು ಸೊಂಟದ ಹತ್ತಿರ ನೋವು ಇದ್ದರೆ ಇಂತಹ ಬೀಜಗಳನ್ನು ಇಂದಿನಿಂದಲೇ ತಿನ್ನಲು ಪ್ರಾರಂಭಿಸಿ. ಇದರಿಂದ ನಿಮಗೆ ಎಷ್ಟೊಂದು ಪ್ರಯೋಜನಗಳಿವೆ ಎಂದರೆ ನೀವು ನಿಯಮಿತವಾಗಿ ಬಳಸುವ ಬಹಳಷ್ಟು ಔಷಧಿಗಳನ್ನು ನಿಲ್ಲಿಸಿ ಬಿಡುತ್ತೀರಿ. ಇದಲ್ಲದೆ ಅನೇಕ ಜನರು ಈ ಬೀಜಗಳನ್ನು ಬಳಸುವುದರಿಂದ ಎಷ್ಟೋ ಬಗೆಯ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದ್ದಾರೆ. ಏಕೆಂದರೆ ಇವುಗಳಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳು ಅಡಗಿವೆ. ಇವು ನಮ್ಮ ದೇಹದಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತವೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಗ ಮಾತ್ರ ಇವುಗಳನ್ನು ಹೇಗೆ ಬಳಸಬೇಕು ಮತ್ತು ಯಾವೆಲ್ಲ ಜಾಗ್ರತೆಗಳನ್ನು ವಹಿಸಬೇಕು ಎಂಬುದು ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಆದ್ದರಿಂದ ಖಂಡಿತವಾಗಿಯೂ ಲೈಕ್ ಮಾಡುವುದನ್ನ ಮರೆಯಬೇಡಿ. ಫ್ರೆಂಡ್ಸ್, ಒಂದು ವೇಳೆ ನಮ್ಮ ಕಾಲುಗಳ ನರಗಳಲ್ಲಿ ತೀರುವ ನೋವು ಕಾಣಿಸಿಕೊಂಡರೆ, ದೇಹದಲ್ಲಿನ ಕೀಲುಗಳು ಹೆಚ್ಚು ನೋಯುತ್ತಿದ್ದರೆ, ನರಗಳಲ್ಲಿ ಅಡೆತಡೆಗಳು ಉಂಟಾಗಿದ್ದರೆ, ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಾಗುತ್ತಿದ್ದರೆ, ಇದರಿಂದಾಗಿ ನಿಮ್ಮ ಸೊಂಟದಲ್ಲಿ ನೋವು, ಕುತ್ತಿಗೆ ಬಳಿ ನೋವು, ಕೈಕಾಲುಗಳಲ್ಲಿ ನೋವು, ದೇಹದ ಸ್ನಾಯುಗಳು ನಿರಂತರವಾಗಿ ಬಿಗಿದುಕೊಂಡಂತೆ ಅಥವಾ ಹಿಡಿದುಕೊಂಡಂತೆ ಅನಿಸಿದರೆ, ಕುಳಿತುಕೊಂಡು ಏಳಲು ಕಷ್ಟವಾಗುತ್ತಿದ್ದರೆ ನೀವು ಇದನ್ನು ಖಂಡಿತವಾಗಿಯೂ ನಿರ್ಲಕ್ಷಿಸಬಾರದು. ಈ ರೀತಿ ಆಗಲು ಮುಖ್ಯ ಕಾರಣವೇನೆಂದರೆ ದೇಹದಲ್ಲಿ ಪೋಷಕಾಂಶಗಳ ಕೊರತೆ, ಹಾಳಾದ ಜೀವನ ಶೈಲಿ, ಜಂಕ್ ಫುಡ್ ನಂತ ಆಹಾರ ಪದಾರ್ಥಗಳನ್ನು ಮನಸ್ಸಿಗೆ ಬಂದಂತೆ ತಿನ್ನುವುದು. ಈ ಕಾರಣಗಳಿಂದಾಗಿ ನರಗಳು ದುರ್ಬಲಗೊಳ್ಳುತ್ತವೆ ಮತ್ತು ದೇಹದಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಹಾಗಿದ್ದರೆ ನಮ್ಮ ದೇಹದ ನರಗಳು ದುರ್ಬಲವಾಗಿವೆ ಎಂದು ತಿಳಿಯುವುದಾದರೂ ಹೇಗೆ? ಫ್ರೆಂಡ್ಸ್, ಇದಲ್ಲದೆ ನಿಮ್ಮ ಜ್ಞಾಪಕ ಶಕ್ತಿ ಕ್ಷೀಣಿಸುತ್ತಿದ್ದರೆ, ಸ್ವಲ್ಪ ದೂರ ನಡೆದ ತಕ್ಷಣ ತಲೆ ಸುತ್ತು ಬಂದಂತೆ ಅನಿಸುತ್ತಿದ್ದರೆ ನಿಮ್ಮ ನರಗಳು ದುರ್ಬಲವಾಗಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿಲ್ಲದಿದ್ದರೆ, ಅಜೀರ್ಣದ ಸಮಸ್ಯೆಗಳಿದ್ದರೆ, ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ, ದೇಹದಲ್ಲಿ ರಕ್ತಹೀನತೆ ಇದ್ದರೆ, ಇವೆಲ್ಲವೂ ದೇಹದಲ್ಲಿನ ನರಗಳು ದುರ್ಬಲವಾಗಿರುವುದರ ಸಂಕೇತಗಳಾಗಿವೆ. ಸೊ ದೇಹದಲ್ಲಿ ನರಗಳು ದುರ್ಬಲಗೊಳ್ಳಲು ಮುಖ್ಯ ಕಾರಣಗಳೇನು ಎಂಬುದನ್ನು ಈಗ ಒಂದೊಂದಾಗಿ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ನರಗಳು ದುರ್ಬಲಗೊಳ್ಳಲು 4 ಮುಖ್ಯ ಕಾರಣಗಳಿವೆ. ಇದರಲ್ಲಿ ಮೊದಲನೆಯ ಕಾರಣವೆಂದರೆ ದೇಹದಲ್ಲಿ ವಿಟಮಿನ್ ಬಿ12 ಕೊರತೆ, ಎರಡನೆಯದು ಫೋಲಿಕ್ ಆಸಿಡ್ ಕೊರತೆ, ಮೂರನೆಯದು ಪೊಟ್ಯಾಷಿಯಂ ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿರುವುದು ಮತ್ತು ನಾಲ್ಕನೆಯದು ಮ್ಯಾಗ್ನೀಸಿಯಂ ಕೊರತೆ. ಈ 4 ಪೋಷಕಾಂಶಗಳು ದೇಹದಲ್ಲಿ ಕಡಿಮೆಯಾದಾಗ ನರಗಳು ದುರ್ಬಲಗೊಂಡು ನರಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಫ್ರೆಂಡ್ಸ್, ನಾವು ನಿಮಗೆ ತಿಳಿಸುವುದೇನೆಂದರೆ ಈ ವಿಟಮಿನ್ ಬಿ12 ನಮ್ಮ ನರಗಳ ಮೇಲೆ ಒಂದು ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಆದ್ದರಿಂದ ಯಾವಾಗ ನಮ್ಮ ದೇಹದಲ್ಲಿ ವಿಟಮಿನ್ ಬಿ12 ಕಡಿಮೆಯಾಗುತ್ತದೆಯೋ ಆಗ ಈ ಕವಚವು ದುರ್ಬಲಗೊಂಡು ನರಗಳು ಬಲಹೀನವಾಗುತ್ತವೆ. ಈ ವಿಟಮಿನ್ ಬಿ12 ನ ಪ್ರಮುಖ ಸ್ನೇಹಿತನೇ ಫೋಲಿಕ್ ಆಸಿಡ್. ಇದು ಕೂಡ ನಮ್ಮ ನರಗಳ ಮೇಲೆ ಒಂದು ಸುರಕ್ಷಾ ಕವಚವಾಗಿ ಕೆಲಸ ಮಾಡುತ್ತದೆ. ಇದೇ ಕಾರಣಕ್ಕೆ ವೈದ್ಯರು ಕೂಡ ವಿಟಮಿನ್ ಬಿ12 ಕೊರತೆಯಾದಾಗ ಮಾತ್ರೆಗಳನ್ನು ನೀಡಲು ಪ್ರಾರಂಭ ಮಾಡುತ್ತಾರೆ ಮತ್ತು ಅದರ ಜೊತೆಗೆ ಫೋಲಿಕ್ ಆಸಿಡ್ ಅನ್ನು ಕೂಡ ನೀಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಈಗ ನಾವು ನರಗಳು ದುರ್ಬಲವಾದಾಗ ಏನು ಮಾಡಬೇಕು, ಯಾವ ರೀತಿಯ ಪರಿಹಾರಗಳನ್ನು ಬಳಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲದಕ್ಕಿಂತ ಮೊದಲು ನಿಮ್ಮ ದೈನಂದಿನ ಆಹಾರದಲ್ಲಿ ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿಕೊಳ್ಳಬೇಕು. ಏಕೆಂದರೆ ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಇರುತ್ತವೆ. ಇದಲ್ಲದೆ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಮ್ಯಾಗ್ನೀಸಿಯಂ ಕೂಡ ಲಭ್ಯವಾಗುತ್ತದೆ. ಇದಲ್ಲದೆ ನೀವು ಮಾಡಬೇಕಾಗಿರುವುದೇನೆಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಲಭ್ಯವಿರುವ ಪದಾರ್ಥಗಳಾದ ಆಕ್ರೋಟ್ ಬೀಜಗಳನ್ನು ತೆಗೆದುಕೊಳ್ಳಬೇಕು. ಅಂದ್ರೆ ಅಗಸೆ ಬೀಜಗಳನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ನೀವು ಮಾಂಸಾಹಾರಿಯಾಗಿದ್ದರೆ ಮೀನು ಮತ್ತು ಮೊಟ್ಟೆಗಳನ್ನು ಸೇವಿಸಿ. ಏಕೆಂದರೆ ಇವುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಹೇರಳವಾಗಿ ಲಭ್ಯವಿರುತ್ತವೆ. ಹಾಗೆ ನೀವು ಚಿಯಾ ಬೀಜಗಳನ್ನು ಕೂಡ ತಿನ್ನಬಹುದು. ಇದಕ್ಕಾಗಿ ಅರ್ಧ ಗ್ಲಾಸ್ ನೀರಿನಲ್ಲಿ 1 ಚಮಚ ಚಿಯಾ ಬೀಜಗಳನ್ನು ಹಾಕಿ ನೆನೆಸಿ ತಿಂದರೆ ಸಾಕು. ಫ್ರೆಂಡ್ಸ್, ಈ ಚಿಯಾ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಅಗಸೆ ಬೀಜಗಳಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿರುತ್ತವೆ. ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಫಿಶ್ ಆಯಿಲ್ ಮಾತ್ರೆಗಳನ್ನು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಬಳಸಬಹುದು. ಇವೆಲ್ಲವನ್ನು ಹೊರತುಪಡಿಸಿ ಇಂದು ನಾವು ನಿಮಗೆ ಅಂತ ಒಂದು ಪದಾರ್ಥದ ಬಗ್ಗೆ ಹೇಳಲಿದ್ದೇವೆ. ಅದು ನಮ್ಮೆಲ್ಲರ ಮನೆಗಳಲ್ಲಿ ಸಾಮಾನ್ಯವಾಗಿ ಸಿಗುವಂತ ಪದಾರ್ಥ. ಅದುವೇ ಒಣ ದ್ರಾಕ್ಷಿ. ಸಾಧ್ಯವಾದರೆ ಕಪ್ಪು ಒಣ ದ್ರಾಕ್ಷಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಕಪ್ಪು ದ್ರಾಕ್ಷಿ ಸಿಗದಿದ್ದರೆ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸುವ ಸಾಮಾನ್ಯ ಒಣ ದ್ರಾಕ್ಷಿಯನ್ನಾದರೂ ಬಳಸಬಹುದು. ಇವು ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಸುಲಭವಾಗಿ
ಸುಲಭವಾಗಿ ಸಿಗುತ್ತವೆ. ಕಪ್ಪು ಒಣ ದ್ರಾಕ್ಷಿಗಳು ನಮ್ಮ ಶರೀರಕ್ಕೆ ಬಹಳ ಒಳ್ಳೆಯದು, ಏಕೆಂದರೆ ಅವು ನಮ್ಮ ನರಗಳ ದೌರ್ಬಲ್ಯವನ್ನು ದೂರ ಮಾಡುತ್ತವೆ. ಆದ್ದರಿಂದ ಪ್ರತಿದಿನ 10 ರಿಂದ 15 ಒಣ ದ್ರಾಕ್ಷಿಗಳನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ ಮರುದಿನ ಬೆಳಿಗ್ಗೆ ಚೆನ್ನಾಗಿ ಅಗಿದು ತಿನ್ನಬೇಕು. ನೆನೆಸುವ ಮೊದಲು ಒಣ ದ್ರಾಕ್ಷಿಗಳನ್ನು ಚೆನ್ನಾಗಿ ತೊಳೆಯುವುದು ಮುಖ್ಯ, ಏಕೆಂದರೆ ಯಾವ ನೀರಿನಲ್ಲಿ ನೆನೆಸಿರುತ್ತೀರೋ ಆ ನೀರನ್ನು ಕೂಡ ದ್ರಾಕ್ಷಿ ಜೊತೆಗೆ ಕುಡಿಯಬೇಕಾಗುತ್ತದೆ. ಈ ಮನೆ ಮದ್ದನ್ನು 1 ತಿಂಗಳ ಕಾಲ ನಿಯಮಿತವಾಗಿ ಅನುಸರಿಸುವುದರಿಂದ ನಿಮ್ಮ ನರಗಳ ದೌರ್ಬಲ್ಯ ದೂರವಾಗುತ್ತದೆ. ಈ ಒಣ ದ್ರಾಕ್ಷಿಯಲ್ಲಿ ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಷಿಯಂ ಕೂಡ ಅಧಿಕ ಪ್ರಮಾಣದಲ್ಲಿರುತ್ತವೆ. ಫ್ರೆಂಡ್ಸ್, ಈಗ ಈ ವಿಡಿಯೋದ ಅತಿ ಮುಖ್ಯವಾದ ಬೀಜಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಸೇವಿಸಬೇಕು ಎಂದು ತಿಳಿಯೋಣ ಬನ್ನಿ. ಕುಂಬಳಕಾಯಿ ಬೀಜಗಳು ಇವು ನಿಮಗೆ ಕಿರಾಣಿ ಅಂಗಡಿಗಳಲ್ಲಿ ಅಥವಾ ಡ್ರೈ ಫ್ರೂಟ್ಸ್ ಮಾರುವ ಅಂಗಡಿಗಳಲ್ಲಿ ಸುಲಭವಾಗಿ ಲಭ್ಯವಿರುತ್ತವೆ. ನೀವು ಪ್ರತಿದಿನ ಕೇವಲ 1 ಚಮಚದಷ್ಟು ಕುಂಬಳಕಾಯಿ ಬೀಜಗಳನ್ನು ಸೇವಿಸಬೇಕು. ಯಾರಿಗೆ ಜೀರ್ಣಕ್ರಿಯೆ ಸರಿಯಾಗಿರುವುದಿಲ್ಲವೋ ಅಥವಾ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಇರುತ್ತದೆಯೋ ಅಂತವರು ಈ ಕುಂಬಳಕಾಯಿ ಬೀಜಗಳನ್ನು ನೆನೆಸಿಟ್ಟು ಸೇವಿಸಬೇಕು. ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಿದ್ದರೆ ನೀವು ಹಾಗೆಯೇ ಅಗಿದು ತಿನ್ನಬಹುದು ಅಥವಾ ಉರಿದುಕೊಂಡು ಕೂಡ ತಿನ್ನಬಹುದು. ಫ್ರೆಂಡ್ಸ್, ದಿನಕ್ಕೆ 1 ಚಮಚ ಮಾತ್ರ ಸೇವಿಸಬೇಕು. ನೀವು ಇದನ್ನು ಉರಿದು ಉಗುರು ಬೆಚ್ಚಗಿನ ಹಾಲಿನೊಂದಿಗೆ ಸೇವಿಸಿದರೆ ಇದು ನಿಮ್ಮ ದೇಹದಲ್ಲಿನ ವಿಟಮಿನ್ B12 ಕೊರತೆಯನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇದರಲ್ಲಿ ಫೋಲಿಕ್ ಆಸಿಡ್ ಕೂಡ ಹೇರಳವಾಗಿರುತ್ತದೆ. ಕುಂಬಳಕಾಯಿ ಬೀಜಗಳಲ್ಲಿ ಪೊಟ್ಯಾಷಿಯಂ, ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಕೂಡ ಅಧಿಕ ಪ್ರಮಾಣದಲ್ಲಿರುವುದರಿಂದ ನಿಮ್ಮ ಮೂಳೆಗಳು ಗಟ್ಟಿಯಾಗುತ್ತವೆ. ಒಂದು ವೇಳೆ ನಿಮಗೆ ಇದನ್ನು ಅಗಿದು ತಿನ್ನಲು ಕಷ್ಟವಾದರೆ ಅಥವಾ ಇಷ್ಟವಿಲ್ಲದಿದ್ದರೆ ನೀವು ಇದರ ಪುಡಿಯನ್ನು ತಯಾರಿಸಿಕೊಳ್ಳಬಹುದು. ಕುಂಬಳಕಾಯಿ ಬೀಜಗಳನ್ನು ಲಘುವಾಗಿ ಉರಿದು ನಂತರ ಪುಡಿ ಮಾಡಿ ಆ ಪುಡಿಯನ್ನು ಉಗುರು ಬೆಚ್ಚಗಿನ ಹಾಲಿನಲ್ಲಿ ಬೆರೆಸಿ ಮಕ್ಕಳಿಗೆ ಅಥವಾ ವೃದ್ಧರಿಗೆ ನೀಡಬಹುದು. ಸಾಮಾನ್ಯವಾಗಿ ವಿಟಮಿನ್ B12 ಮಾಂಸಾಹಾರದಲ್ಲಿ ಹೆಚ್ಚಾಗಿರುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ನಾವು ಹೇಳಿದ ರೀತಿಯಲ್ಲಿ ಕುಂಬಳಕಾಯಿ ಬೀಜಗಳನ್ನು ಸೇವಿಸಿದರೆ ಮಾಂಸಾಹಾರದಿಂದ ಸಿಗುವಷ್ಟೇ ಪೋಷಕಾಂಶಗಳು ಲಭಿಸುತ್ತವೆ. ಈ ಕುಂಬಳಕಾಯಿ ಬೀಜಗಳನ್ನು ಸೇವಿಸುವುದರಿಂದ ನರಗಳ ದೌರ್ಬಲ್ಯಕ್ಕೆ ಕಾರಣವಾಗುವ ಫೋಲಿಕ್ ಆಸಿಡ್, ವಿಟಮಿನ್ B12, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಸಿಯಂ ಕೊರತೆಗಳು ನಿವಾರಣೆಯಾಗುತ್ತವೆ. ಇದರ ಜೊತೆಗೆ ಒಣ ದ್ರಾಕ್ಷಿಯನ್ನು ಕೂಡ ಪ್ರತ್ಯೇಕವಾಗಿ ನೆನೆಸಿಟ್ಟು ಸೇವಿಸಬೇಕು. ಇವುಗಳಲ್ಲದೆ ನೀವು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ 2 ರೀತಿಯ ಪ್ರಾಣಾಯಾಮಗಳನ್ನು ಖಂಡಿತವಾಗಿ ಮಾಡಬೇಕು. ಭಸ್ತ್ರಿಕೋ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಈ 2 ಪ್ರಾಣಾಯಾಮಗಳನ್ನು ಪ್ರತಿದಿನ ಮಾಡುವುದರಿಂದ ನರಗಳಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಸಂಪೂರ್ಣ ಶರೀರ ಆರೋಗ್ಯಕರವಾಗಿರುತ್ತದೆ. ಇನ್ನು ಇವುಗಳನ್ನು ಬಳಸಲು ಕೆಲವು ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ಉಪ್ಪು ಮತ್ತು ಸಕ್ಕರೆಯನ್ನು ಕಡಿಮೆ ಸೇವಿಸಬೇಕು. ಐಸ್ ಕ್ರೀಮ್ ನಂತಹ ಅತಿ ತಣ್ಣನೆಯ ಪದಾರ್ಥಗಳನ್ನು ಸೇವಿಸಬೇಡಿ. ಎಣ್ಣೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ ಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಮಲಬದ್ಧತೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ. ಮಲಬದ್ಧತೆಯನ್ನು ಉಂಟು ಮಾಡುವ ಆಹಾರಗಳಿಂದ ದೂರವಿರಿ. ಒಂದು ವೇಳೆ ನಿಮಗೆ ಮಲಬದ್ಧತೆ ಸಮಸ್ಯೆ ಇದ್ದರೆ ಮೊದಲು ಅದನ್ನು ನಿವಾರಿಸಿಕೊಳ್ಳಿ. ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿ ಹಾಲಿಗೆ 1 ಚಮಚ ದೇಸಿ ತುಪ್ಪ ಬೆರೆಸಿ ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ಮಲಬದ್ಧತೆ ಸಮಸ್ಯೆ ಬರುವುದಿಲ್ಲ ಮತ್ತು ಶರೀರಕ್ಕೆ ಶಕ್ತಿ ಬರುತ್ತದೆ. ಫ್ರೆಂಡ್ಸ್, ಈ ಎಲ್ಲ ಪದಾರ್ಥಗಳು ನರಗಳ ದೌರ್ಬಲ್ಯವನ್ನು ಹೋಗಲಾಡಿಸಿ ನರಗಳಿಗೆ ಬಲವನ್ನು ನೀಡುವ ಪೋಷಕಾಂಶಗಳನ್ನು ಹೊಂದಿವೆ. ಫ್ರೆಂಡ್ಸ್, ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.